ರೀನೀಟ್ ಅನ್ನ ಬರೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಎನ್ಟಿಎ ಕಡೆಯಿಂದ ನಿಮಗೆ ರೀಫಂಡ್ ಬರಲಿದೆ. ನೀಟ್ ಎಕ್ಸಾಮ್ ನಡೆದಾಗ ಅದಕ್ಕೆ ತುಂಬಿರುವಂತಹ ಫೀಸ್ ಇದೆಯಲ್ಲ, ಆ ಫೀಸ್ ಅನ್ನು ನಿಮಗೆ ವಾಪಸ್ ಕೊಡ್ತಾರೆ. ಈಗ ರೀನೀಟ್ ಎಕ್ಸಾಮ್ ಇರುತ್ತಲ್ಲ, ಇದು ಫ್ರೀ ಆಗಿರುತ್ತೆ. ಇವತ್ತು ಎನ್ಟಿಎ ಕಡೆಯಿಂದ ಒಂದು ನ್ಯೂಸ್ ಬಂದಿದೆ. ಅದೇನೆಂದರೆ ರೀಫಂಡ್ ಗೆ ರಿಲೇಟೆಡ್ ಆಗಿರುವಂತಹ ಒಂದು ನ್ಯೂಸ್ ಬಂದಿದೆ. ಈಗ ನಿಮಗೆ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಆ ಲಿಂಕ್ ಅಲ್ಲಿ ನೀವು ಯಾವ ಯಾವ ಡೀಟೇಲ್ಸ್ ಗಳನ್ನ ಫಿಲ್ ಮಾಡಬೇಕು ಎಂಬುದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಡೆಮೋ ವಿಡಿಯೋ ಆಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಯಾವ ರೀತಿ ಫಿಲ್ ಮಾಡಬೇಕು, ಯಾವ ರೀತಿ ನೀವು ರೀಫಂಡ್ ಅನ್ನ ತೆಗೆದುಕೊಳ್ಬೇಕಂತ. ಅಷ್ಟೇ ಅಲ್ಲದೆ ಇಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಇದೆಯಲ್ಲ, ನೀವೇನಾದರೂ ಒಂದ್ ಸ್ವಲ್ಪ ರಾಂಗ್ ಮಾಡಿಬಿಟ್ರು ಕೂಡ ಅದು ಫೈನಲೈಸ್ ಆಗುತ್ತೆ. ನೀವು ಮತ್ತೆ ಚೇಂಜ್ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಒಂದು ಬಾರಿ ಬ್ಯಾಂಕ್ ಅಕೌಂಟ್ ನ ಡೀಟೇಲ್ ಅನ್ನ ಕೊಟ್ಟ ಮೇಲೆ ಅದನ್ನ ಮತ್ತೆ ಚೇಂಜ್ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಫಿಲ್ ಮಾಡೋದಕ್ಕೆ ನಿಮಗೆ ಕಾಲಾವಕಾಶ 22 ಮೇ ಇಂದ ಹಿಡ್ಕೊಂಡು 27 ಮೇ ವರೆಗೆ ಸಮಯಾವಕಾಶವನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿದ ಮೇಲೆ ನಿಮಗೆ ರೀಫಂಡ್ ಆಗುತ್ತೆ. ಈ ಒಂದು ಡೀಟೇಲ್ಸ್ ಅಲ್ಲಿ ನೀವು ಯಾವ್ದನ್ನ ಫಿಲ್ ಮಾಡಬೇಕಂದ್ರೆ ಅಕೌಂಟ್ ಹೋಲ್ಡರ್ ನೇಮ್, ಹಾಗೆ IFSC ಕೋಡ್, ಅಕೌಂಟ್ ನಂಬರ್ ಮತ್ತೆ ಬ್ಯಾಂಕ್ ನೇಮ್. ಅಷ್ಟೇ ಅಲ್ಲದೆ ಚೆಕ್ ಅನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಬಹುದು, ಅಥವಾ ಕೇವಲ ಚೆಕ್ ಅನ್ನ ಮಾತ್ರ ನೀವು ಅಟ್ಯಾಚ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ಬ್ಯಾಂಕ್ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡಬಹುದು. ಈ ಎರಡು ರೀತಿಯಲ್ಲಿ ನೀವು ಪ್ರೊವೈಡ್ ಮಾಡಿದ್ರೆ ನಿಮಗೆ ರೀಫಂಡ್ ಆಗುತ್ತೆ. ಈ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಯಾವ ರೀತಿಯಲ್ಲಿ ಫಿಲ್ ಮಾಡಬೇಕು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಒಂದು ಲಿಂಕ್ ಅನ್ನ ಟಚ್ ಮಾಡ್ತೀರಾ. ಆ ಲಿಂಕ್ ಅಲ್ಲಿ ಹೋಗಿ ಅಲ್ಲಿರುವಂತಹ ಅಪ್ಲಿಕೇಶನ್ ನಂಬರ್ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ ಕ್ಯಾಪ್ಚಾನ ಎಂಟರ್ ಮಾಡಿದ್ಮೇಲೆ ಲಾಗಿನ್ ಅನ್ನ ಟಚ್ ಮಾಡ್ತೀರಾ. ಲಾಗಿನ್ ಅನ್ನ ಟಚ್ ಮಾಡಿದ್ಮೇಲೆ ನೀವು ಸಿಟಿ ಸೆಂಟರ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯ ಒಂದು ಅವಕಾಶವನ್ನು ಕೊಡಲಾಗಿತ್ತು ಅದೇ ರೀತಿಯ ಒಂದು ಪೇಜ್ ಅನ್ನ ಈಗ ಮತ್ತೆ ಓಪನ್ ಆಗುತ್ತೆ. ಆ ಪೇಜ್ ಅನ್ನು ಓಪನ್ ಮಾಡಿದ್ಮೇಲೆ ನಿಮಗೆ 3 ರೀತಿಯ ಆಪ್ಷನ್ಗಳು ಕಾಣಿಸುತ್ತೆ. ಮೊದಲನೇ ಆಪ್ಷನ್ ಸಿಟಿ ಸೆಂಟರ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಎರಡನೇ ಆಪ್ಷನ್ ಕನ್ಫರ್ಮೇಷನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ರು. ಮೂರನೇ ಆಪ್ಷನ್ ಅಲ್ಲಿ ನೀವು ನೋಡಬಹುದು ರಿಜಿಸ್ಟರ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕೊಟ್ಟಿದಾರಲ್ಲ, ಅದನ್ನ ಟಚ್ ಮಾಡಬೇಕು. ಯಾವಾಗ ನೀವು ರಿಜಿಸ್ಟರ್ ಬ್ಯಾಂಕ್ ಡೀಟೇಲ್ಸ್ ಫಾರ್ ರೀಫಂಡ್ ನ ಟಚ್ ಮಾಡ್ತೀರೋ ಅವಾಗ ನಿಮಗೆ ಈ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ್ದಾವ್ದನ್ನ ಫಿಲ್ ಮಾಡ್ಬೇಕಂದ್ರೆ ಮೊದಲನೇದು ಅಕೌಂಟ್ ಹೋಲ್ಡರ್ ನೇಮ್ ಅನ್ನ ಆಸ್ ಪರ್ ಬ್ಯಾಂಕ್ ಅಕೌಂಟ್ ನೀವು ಅದನ್ನ ಫಿಲ್ ಮಾಡಬೇಕಾಗುತ್ತೆ. ಆಮೇಲೆ IFSC ಕೋಡ್ ಅನ್ನ ಫಿಲ್ ಮಾಡಬೇಕು, ಅಕೌಂಟ್ ನಂಬರ್ ಅನ್ನ ಫಿಲ್ ಮಾಡಬೇಕು, ಆ ಅಕೌಂಟ್ ನಂಬರ್ ಅನ್ನ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು, ಆಮೇಲೆ ಬ್ಯಾಂಕ್ ನೇಮ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲವಾದಲ್ಲಿ ನಿಮ್ಮ ಹತ್ರ ಚೆಕ್ ಇದ್ರೆ ಕೂಡ ಚೆಕ್ ಅನ್ನು ನೀವು ಅಟ್ಯಾಚ್ ಮಾಡಬಹುದು. ಅಟ್ಯಾಚ್ ಮಾಡಿದ್ಮೇಲೆ ಸಬ್ಮಿಟ್ ಬಟನ್ ಅನ್ನ ಒತ್ತಿದ್ರೆ ಇಷ್ಟು ಮಾಡಿದ್ರೆ ನಿಮ್ಮ ಪ್ರೊಸೀಜರ್ ಮುಗಿದು ಹೋಗುತ್ತೆ. ಆ ಒಂದು ಬ್ಯಾಂಕ್ ಅಕೌಂಟ್ಗೆ ರೀಫಂಡ್ ಬರುತ್ತೆ. ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ, ಒಂದು ಬಾರಿ ನೀವು ಈ ಅಕೌಂಟ್ ಅನ್ನ ಫಿಲ್ ಮಾಡಿಬಿಟ್ರೆ, ಅಕೌಂಟ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಿಬಿಟ್ರೆ ಮತ್ತೆ ಅದನ್ನ ಎಡಿಟ್ ಮಾಡೋದಕ್ಕಾಗ್ಲಿ ಅಥವಾ ಏನಾದರೂ ರಿಮೂವ್ ಮಾಡೋದಕ್ಕಾಗ್ಲಿ ಅವಕಾಶ ಇರೋದಿಲ್ಲ. ಒಂದು ಬಾರಿ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ನಿಮಗೆ ಅವಕಾಶಗಳು ಇರೋದಿಲ್ಲ. ಆದ್ರಿಂದ ಕರೆಕ್ಟ್ ಆಗಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಇಷ್ಟು ಫಿಲ್ ಮಾಡಿದ್ಮೇಲೆ ಮತ್ತೊಂದು ಬಾರಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಟಚ್ ಮಾಡಿದ್ಮೇಲೆ ಆ ಬ್ಯಾಂಕ್ ಡೀಟೇಲ್ಸ್ ಅನ್ನ ತೋರಿಸುತ್ತೆ. ಅದನ್ನ ನೀವು ಎಡಿಟ್ ಮಾಡೋದಕ್ಕಾಗಲ್ಲ, ಜಸ್ಟ್ ನೀವು ಒಂದ್ಸಲ ಕನ್ಫರ್ಮೇಷನ್ ಮಾಡ್ಕೊಳ್ಬಹುದಾಗಿರುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನ ಶೇರ್ ಮಾಡಿ. ಧನ್ಯವಾದಗಳು.